Good morning, children. Last class we studied about Mauryas and Kushanas, children. You learned, children, last class India's first empire was Maurya Empire. Yes, that also you learned. And who were the famous emperors of Mauryan Empire also you learned, children. Today I will start Ashoka's inscriptions, children. Ashoka's inscriptions. Children, Ashoka is called as the father of inscription, children. Ashoka ಏನಂತ ಕರೀತಾರ? ಶಾಸನಗಳ ಪಿತಾಮಹ ಅಂತ. Ashoka is called as the father of inscriptions. Till today, his inscriptions are the first inscriptions to be read, children. ಇವತ್ತು ಸಹಿತ ನಾವು ಅಶೋಕನ ಶಾಸನಗಳನ್ನ ಫಸ್ಟ್ ಇನ್ಸ್ಕ್ರಿಪ್ಷನ್ಸ್ ಟು ಬಿ ರೀಡ್ ಅಂತ ಓದ್ತೀವಿ. ಇನ್ 1837 CE ಒಳಗ ಬ್ರಿಟಿಷ್ ಆಫೀಸರ್ ಏನಂತ ಕರೆದ್ರು ಅಂದ್ರೆ ಜೇಮ್ಸ್ ಫ್ರಿನ್ಶಿಪ್ ಡಿಸಿಫರ್ಡ್ ಅಶೋಕಾಸ್ ಇನ್ಸ್ಕ್ರಿಪ್ಷನ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ಆಲ್ ದ ಇನ್ಸ್ಕ್ರಿಪ್ಷನ್ಸ್ ಇನ್ಸ್ಟೆಡ್ ಆಫ್ ಹಿಸ್ ನೇಮ್, ಚಿಲ್ಡ್ರನ್. ಹೀಸ್ ಟೈಟಲ್ಸ್, ಅವ್ರ ಅಶೋಕಾಗ ಒಂದು ಟೈಟಲ್ ಏನಂತ ಕರೆದ್ರು? ದೇವನಾಮ ಪ್ರಿಯ ಅಂತ ಕರೆದ್ರು ಅಶೋಕಗ. ಅಂಡ್ ಪ್ರಿಯದರ್ಶಿ ಅಂತನೂ ಕರೆದ್ರು. ಎಸ್, children, Charles Bedden, a British engineer, read an inscription at the Mosque of Raichuru, children, in 1915 CE ಒಳಗ. In these inscriptions, Devanama Priyadarshi Ashoka reference appears for the first time. Based on this, it was decided that Devanama Priya ಅಥವಾ Priyadarshi ಅಂತ ಕರೆದ್ರು. Ashoka's inscriptions are ಫೌಂಡ್ ಇನ್ ಬ್ರಹ್ಮಗಿರಿ ಆಫ್ ಚಿತ್ರದುರ್ಗ, ಚಿಲ್ಡ್ರನ್. ಎಲ್ಲಿ ಸಿಕ್ಕು ಅಂದ್ರೆ ಬ್ರಹ್ಮಗಿರಿ ಆಫ್ ಚಿತ್ರದುರ್ಗ ಒಳಗ ಸಿಕ್ಕು. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಚಿಲ್ಡ್ರನ್. ಅಶೋಕಾಸ್ ಇನ್ಸ್ಕ್ರಿಪ್ಷನ್ಸ್ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಒಳಗ ಇವರ ಶಿಲಾಶಾಸನಗಳೆಲ್ಲ ಪತ್ತೆ ಆದವು. ಆಮೇಲೆ ದ ಸಿಂಬಲ್ ಡೆಫಿಕ್ಟೆಡ್ ಇನ್ ದ ಪಿಲ್ಲರ್ ಆಫ್ ಸಾರನಾಥ ಇಸ್ ಯೂಸ್ಡ್ ದ ನ್ಯಾಷನಲ್ ಆಂಬ್ಲಮ್ ಆಫ್ ಇಂಡಿಯಾ, ಚಿಲ್ಡ್ರನ್. ಇಲ್ಲಿ ದ ಸಿಂಬಲ್ ಡೆಫಿಕ್ಟ್ ಏನಾಯ್ತಂದ್ರೆ ಪಿಲ್ಲರ್ ಆಫ್ ಸಾರನಾಥ ಒಳಗೆ ಈಸ್ ಯೂಸ್ ದ ನ್ಯಾಷನಲ್ ಆಂಬ್ಲಮ್ ಆಫ್ ಇಂಡಿಯಾ, ಚಿಲ್ಡ್ರನ್. ನಿಮಗೆ ಗೊತ್ತೈತಿ ಅಶೋಕನ ಸಾರನಾಥ ಅಲ್ಲಿ ಚಿಹ್ನೆ ಇರೋದು. ಇಂದು ನಾವು ಭಾರತದ ರಾಜಲಾಂಛನ ಅಂದ್ರೆ ನ್ಯಾಷನಲ್ ಆಂಬ್ಲಮ್ ಆಗಿ ಯೂಸ್ ಮಾಡ್ತೀವಿ. Ashoka's inscriptions are available at 44 places across India, children. But ಏನೈತಿ ಅಂದ್ರೆ 188 ವರ್ಷನ್ಸ್ ಒಳಗೆ ಇನ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಆಫ್ ಮೌರ್ಯ ಎಂಪೈರ್ ದ ಇನ್ಸ್ಕ್ರಿಪ್ಷನ್ಸ್ ಆರ್ ಇನ್ ಬ್ರಾಹ್ಮಿ ಸ್ಕ್ರಿಪ್ಟ್, ಚಿಲ್ಡ್ರನ್. ನಿಮಗೆ ಗೊತ್ತೈತಿ ಅಶೋಕನ ಶಾಸನಗಳು ಯಾವ ಸ್ಕ್ರಿಪ್ಟ್ ಒಳಗದಾವ? ಬ್ರಾಹ್ಮಿ ಒಳಗದಾವ. ಎಸ್, some of the inscriptions the northwest are in Aramic language and Kharosthi language ಒಳಗೂ ಅದಾವು. in Afghanistan they are in Aramic and Greek scripts, children. they are in Brahmi, but ಅಶೋಕನ ಶಾಸನಗಳು ಬ್ರಾಹ್ಮಿ ಸ್ಕ್ರಿಪ್ಟ್ಸ್ ಒಳಗದಾವ. ನೀವು ಇವತ್ತು ಅಶೋಕನ ಶಾಸನಗಳು ನೋಡಿದ್ರಿ. ಈಗ ಎಕನಾಮಿಕ್ ಸಿಸ್ಟಮ್ ಡ್ಯೂರಿಂಗ್ ಮೌರ್ಯ ಪೀರಿಯಡ್, ಚಿಲ್ಡ್ರನ್. There are evidence in the Nam which prove that the lake and canal system of irrigation was good, children, ಆ ಟೈಮ್ ಒಳಗ ಡ್ಯೂರಿಂಗ್ ಮೌರ್ಯನ್ ಪೀರಿಯಡ್. Pushyagupta, a governor during the reign of Chandragupta Maurya, had built Sudarshana Sarovara Katidru, a dam in Junagadh of Gujarat, children. An officer named Tushafar during the reign of Ashoka built the canal system for this dam, children. ಮೆಗಾಸ್ತನಿಸ್ ಇಂಡಿಕಾ ಒಳಗೂ ರೆಕಾರ್ಡ್ ಐತಿ ನಮಗ. ಆಮೇಲೆ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಲ್ಯಾಂಡ್ ಟ್ಯಾಕ್ಸ್ ವಾಸ್ ದ ಮೇನ್ ಸೋರ್ಸ್ ಆಫ್ ರೆವೆನ್ಯೂ ಫಾರ್ ದ ಸ್ಟೇಟ್, ಚಿಲ್ಡ್ರನ್. ಲ್ಯಾಂಡ್ ಟ್ಯಾಕ್ಸ್ ಇತ್ತು. ಅ ಫಾರ್ಮರ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಪೇ 1/4 ಆಫ್ ಹಿಸ್ ಇನ್ಕಮ್ ಆಸ್ ಅ ಟ್ಯಾಕ್ಸ್ ಟು ದ ಸ್ಟೇಟ್, ಚಿಲ್ಡ್ರನ್. ಫಾರ್ಮರ್ಸು ತಮ್ಮ ಬಂದಂತ ಆದಾಂಶ ಇನ್ಕಮ್ ಒಳಗ ಒಂದು ಭಾಗ ಸ್ಟೇಟಿಗೆ ಟ್ಯಾಕ್ಸ್ ಕೊಡ್ತಿದ್ರು. ಆಫೀಸರ್ಸ್ ನೇಮ್ಡ್ ಸನ್ನಿಧಾತ ಆಮೇಲೆ ಸಮಹರ್ತ ವೇರ್ ಇನ್ ಚಾರ್ಜ್ ಆಫ್ ದ ಟ್ಯಾಕ್ಸ್, ಚಿಲ್ಡ್ರನ್. ಟ್ಯಾಕ್ಸ್ ಕಲೆಕ್ಷನ್ they were the officers and were also the custodians of the royal treasury, children. ಅವರು ರಾಯಲ್ ಟ್ರೆಸರಿ ಕಸ್ಟಡಿಯನ್ ಇದ್ರು. ಟೆಕ್ನಾಲಜಿ ಆಫ್ ಪ್ರೊಡ್ಯೂಸಿಂಗ್ ಮೆಟಲ್ ಅಲಾಯ್ಸ್ ಆಲ್ಸೋ they were users, children. ಆಮೇಲೆ ಮೌರ್ಯರ empire from Pataliputra, the capital city of Maurya, children. ಮೌರ್ಯರ ಕ್ಯಾಪಿಟಲ್ ಸಿಟಿ ಯಾವುದಿತ್ತು? ಪಾಟಲಿಪುತ್ರ. A major road to Nepal passing through Vaishali and Chamarajanagar from Pataliputra was also there, children. A highway to Takshashila from Kaushambi passing through the present Delhi and Punjab was there. Merchants were transporting goods on these roads to sell within the outside the empire, children. Kachu marked silver coins were in circulation, children.
ಕಚ್ಚು ಅಂತ ಸಿಲ್ವರ್ ಕಾಯಿನ್ಸ್ ಅವರು ಸರ್ಕ್ಯುಲೇಷನ್ ಯೂಸ್ ಮಾಡ್ತಿದ್ರು ಇನ್ ಮೌರ್ಯ ಕಿಂಗ್ಡಮ್ ಒಳಗ. ದಿಸ್ ಪೀರಿಯಡ್ ಈಸ್ ಮಾರ್ಕ್ಡ್ ಆಸ್ ದ ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್ ಚಿಲ್ಡ್ರನ್. ನಮ್ಮ ಮೌರ್ಯನ್ ಪೀರಿಯಡ್ ಒಳಗ ಸೆಕೆಂಡ್ ಫೇಸ್ ಆಫ್ ಅರ್ಬನೈಸೇಷನ್ ನಗರೀಕರಣ ಶುರುವಾಯಿತು. ಇನ್ನು ಸಾಮಾಜಿಕ ಪದ್ಧತಿ ಸೋಷಿಯಲ್ ಸಿಸ್ಟಮ್ ವಾಸ್ ಎವಾಲ್ವಿಂಗ್ ಔಟ್ ಆಫ್ ದ ವರ್ಣ ಬೇಸ್ಡ್ ಕಾಸ್ಟ್ ಸಿಸ್ಟಮ್ ಇತ್ತು ಚಿಲ್ಡ್ರನ್ ಅವಾಗ ವೇದಿಕ್ ಪೀರಿಯಡ್ ಒಳಗ. ಡ್ಯೂರಿಂಗ್ ದಿಸ್ ಪೀರಿಯಡ್ ಪೀಪಲ್ ಬೋರ್ನ್ ಆನ್ ಹೈಯರ್ ವರ್ಣ ಕುಡ್ ಮೈಗ್ರೇಟ್ ಟು ಅನದರ್ ವರ್ಣ ಅಂಡ್ ಗೇನ್ ಬೆಟರ್ ಸೋಷಿಯಲ್ acceptance and respect children. There were few such openings for this mobility children. Mobility ಅಂದರೆ ಚಲನಶೀಲತೆ. ಬ್ರಾಹ್ಮಣ and ಕ್ಷತ್ರಿಯ could interchange their status children. Though the society was divided into 4 varnas children. 4 ವರ್ಣಗಳೊಳಗಿತ್ತು. ಯಾವುದು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ children. Several castes were also present. Megasthenes records the presence of 7 castes in a Mauryan society in his Indica children. Buddhist sources also confirm the existence of caste, though these castes were less rigid than in later periods children. Caste system had started assuming rigidity ಇತ್ತು ಅಂದ್ರೆ ಬಹಳ ರಿಜಿಡ್ ಇತ್ತು, ಕಟ್ಟಳೆಗಳಿದ್ದು ಡ್ಯೂರಿಂಗ್ ಮೌರ್ಯ ಪೀರಿಯಡ್ ಸರ್. Indica doesn't record this existence of slaves and dasas children. Totally, ಈ ವರ್ಣ ಸಿಸ್ಟಮ್ ಇಂದ ವೇರ್ ಎಂಪ್ಲಾಯ್ಡ್ ಆಸ್ ಅಗ್ರಿಕಲ್ಚರಲ್ ಲೇಬರರ್ಸ್ ಅಂಡ್ ಡೊಮೆಸ್ಟಿಕ್ ಹೆಲ್ಪ್ ಇವರೆಲ್ಲ ಮಾಡ್ತಾ ಇದ್ರು. ನೆಕ್ಸ್ಟ್ ಚಿಲ್ಡ್ರನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಮೌರ್ಯಾಸ್ ಎಂಪೈರ್ ಹ್ಯಾಡ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಚಿಲ್ಡ್ರನ್. ಕೇಂದ್ರೀಕೃತವಾದಂತಹ ಆಡಳಿತ ಇತ್ತು. ಪವರ್ ವಾಸ್ ಕಾನ್ಸಂಟ್ರೇಟೆಡ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕಿಂಗ್ ಚಿಲ್ಡ್ರನ್. ರಾಜನ ಕೈಯೊಳಗನ ಅಧಿಕಾರ ಇತ್ತು. ಹ್ಯಾನ್ಸ್ ಅ ಹ್ಯೂಜ್ ನಂಬರ್ ಆಫ್ ಅಫಿಷಿಯಲ್ಸ್ ಅನ್ಸೀನ್ ಬಿಫೋರ್ ವೇರ್ ಅಪಾಯಿಂಟೆಡ್ ಟು ರನ್ ದ ಅಡ್ಮಿನಿಸ್ಟ್ರೇಷನ್ ಚಿಲ್ಡ್ರನ್. ದೇರ್ ವಾಸ್ ಅ ಸ್ಟ್ರಾಂಗ್ ಎಸ್ಪಿನೇಷ್ ಚಿಲ್ಡ್ರನ್. ಎಸ್ಪಿನೇಷ್ ಅಂದ್ರೆ ಬೇಹುಗಾರಿಕೆ ಇತ್ತು. ನೆಟ್ವರ್ಕ್ ಇತ್ತು. ಮಿನಿಸ್ಟರ್, ಪ್ರೀಸ್ಟ್, ಪ್ರಿನ್ಸ್ ಅಂಡ್ ಜನರಲ್ಸ್ ವೇರ್ ದ ಹೈಯರ್ ಸಬಾರ್ಡಿನೇಟ್ಸ್ ಆಫ್ ದ ಕಿಂಗ್ ಚಿಲ್ಡ್ರನ್. ಇವಾಗ ರಾಜನಿಗೆ ಸಹಾಯ ಮಾಡಕ್ಕೆ ಎಲ್ಲ ಪೊಸಿಷನ್ ಅವರಿದ್ರು. ದ ಎಂಪೈರ್ ವಾಸ್ ಡಿವೈಡೆಡ್ ಇನ್ ಟು ಪ್ರೊವಿನ್ಸ್ ಚಿಲ್ಡ್ರನ್. ಪ್ರಾಂತ ಒಳಗ ದೇರ್ ವೇರ್ ರೂಲ್ಡ್ ಬೈ ಐದರ್ ಪ್ರಿನ್ಸ್ ಆರ್ ರಿಲೇಟಿವ್ಸ್ ಆಫ್ ದ ಕಿಂಗ್ಸ್ ಇದ್ರು, ಕಿಂಗ್ಸ್ ಫ್ಯಾಮಿಲಿಯವರು. ತಕ್ಷಶಿಲಾ, ಉಜ್ಜೈನ್, ಧೌಲಿ, ಸುವರ್ಣಗಿರಿ ಅಂಡ್ ಗಿರ್ನಾರ್ ವೇರ್ ದ ರೀಜನಲ್ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಚಿಲ್ಡ್ರನ್. ಆಫಿಷಿಯಲ್ಸ್ ಲೈಕ್ ರುಜುಕ ಅಂದ್ರೆ ಜಸ್ಟಿಸ್ ಆಫೀಸರ್ ಚಿಲ್ಡ್ರನ್. ರುಜುಕ ಅಂದ್ರೆ ನ್ಯಾಯಮೂರ್ತಿ, ಜಸ್ಟಿಸ್, ನ್ಯಾಯ ಹೇಳೋ ಆಫೀಸರ್ ಇದ್ರು. ಯುಕ್ತ ಅಂದ್ರೆ ಇನ್ಫಾರ್ಮೇಶನ್ ರೆಕಾರ್ಡಿಂಗ್ ಆಫೀಸರ್ ಅಂದ್ರು. ಅಂಡ್ ಅದರ್ಸ್ ವೇರ್ ದೇರ್ ಚಿಲ್ಡ್ರನ್. ದ ಅಡ್ಮಿನಿಸ್ಟ್ರೇಷನ್ ಆಫ್ ಪಾಟಲಿಪುತ್ರ ವಾಸ್ ಡನ್ ಬೈ ಎ ಗ್ರೂಪ್ ಆಫ್ 6 ಕಮಿಟೀಸ್ ಇದ್ರು ಚಿಲ್ಡ್ರನ್. 6 ಕಮಿಟಿಗಳೊಳಗ ಕಾನ್ಸಿಸ್ಟಿಂಗ್ ಆಫ್ 30 ಆಫಿಷಿಯಲ್ಸ್ ಎಲ್ಲ ನೋಡ್ತಾ ಇದ್ರು. ಎಸ್ ಚಿಲ್ಡ್ರನ್. ರಿಮೈನಿಂಗ್ ಪಾರ್ಟ್ art and architecture and Kushana's reduced children. Yes, thank you children. This lesson related PDF I will send you.